ಲೈಫ್ ಹೇಗಿತ್ತು, ಲೈಫ್ ಜರ್ನಿ ಹೇಗಿತ್ತು ಕಳೆದ 20 ವರ್ಷಗಳ ಲೈಫ್ ಜರ್ನಿ? ಒಂದ್ಸರಿ ಸುಮ್ಮನೆ ಹಿಂಗೆ ಅಂತ ತಿರುಗಿ ನೋಡಿದ್ರೆ ಯೂಶ್ವಲಿ ನೋಡಲ್ಲ ನೋಡಲ್ಲ ನೋಡಿದ್ರೆ ತಲೆ ಬಿಸಿ ಆಗ್ತದೆ. ತಲೆ ಬಿಸಿ ಆಗುತ್ತೆ. ಯಾಕೆ ತಲೆ ಬಿಸಿ ಆಗುತ್ತೆ? ಅಲ್ಲ ಅಂದರೆ ಐ ಯೂಶ್ವಲಿ ಐ ವಾಂಟ್ ಟು ಗೋ ವಿತ್ ದ ಫ್ಲೋ. ಹೋಗ್ತಾ ಹೋಗ್ತಾ ಲೈಫ್ ಏನನ್ನು ತೆರೆದುಕೊಳ್ಳುತ್ತೋ ಅದನ್ನ ಸಂಭ್ರಮಿಸ್ತಾ ಹೋಗ್ತಾ ಇರಬೇಕು ಅಂತ. ಅದಕ್ಕೆ ಇವೆಲ್ಲ ಅಂದರೆ ಈ ಜೀವನದಲ್ಲಿ ನಂಗೆ ಮಾಡೋದಕ್ಕೆ ಸಿಕ್ಕಿದ ಅವಕಾಶಗಳಿರ್ಬೋದು, ಅಥವಾ ನಾನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನಪಟ್ಟ ಅವಕಾಶಗಳಿರ್ಬೋದು, ಅದು ಒಂದು ವೇದಿಕೆ ಅಥವಾ ಅದು ಒಂದು ಮೆಟ್ಟಿಲು ಅಂತ ನಾನು ಇದು ಮಾಡ್ತೀನಿ. ಸ್ವಲ್ಪ ಭಯ, ಯಾಕಂದರೆ ನಾವು ಯಾವುದೋ ಒಂದು ಬೆಟ್ಟ ಹತ್ತಬೇಕಿದ್ರೆ ಕೆಳಗೆ ನೋಡಿದ್ರೆ ಭಯ ಆಗುತ್ತೆ. ಸುಮ್ಮನೆ ನಮ್ಮ ಒಂದೊಂದೇ ಹೆಜ್ಜೆಗಳನ್ನು ನೋಡ್ಕೊಂಡು ಮೇಲೆ ಹೋಗ್ತಾ ಇದ್ರೆ ಆಯಿತು. ಮೇಲೇನೂ ನೋಡಬಾರ್ದಂತೆ, ತಲೆ ಸುತ್ತದಂತೆ. ಸೊ ಒಂದೊಂದೇ ಸ್ಟೆಪ್ ನೋಡ್ತಾ ಹೋಗೋದು. ಈ ಸ್ಟೆಪ್ನಲ್ಲಿ ಏನು ಕಾಣುತ್ತೋ ಅದ್ರ ಮೇಲೆ ಖುಷಿ, ಹಾಗೆ ಹೋಗ್ತಾ ಇರೋದು. ಅಮೇಝಿಂಗ್. ನೋಡಿ, ಇಷ್ಟು ಬೆಳೆದ ಮೇಲೂ ಎಲ್ಲ ಇದ್ದು ಒಳ್ಳೆ ಯಶಸ್ಸು, ಹೆಸರು, ಪ್ರಗತಿ, ಹಣ, ಕರಿಯರ್ ಎಲ್ಲ ಎಸ್ಟಾಬ್ಲಿಷ್ ಆದ ಮೇಲೂ ಒಂದು ಸ್ವಲ್ಪ ಭಯ ಅಂತ ಹೇಳೋದಿದೆಯಲ್ಲ, ಈ ಭಯ ಒಳ್ಳೇದು ಮನುಷ್ಯನಿಗೆ ಅಂತ ಅಲ್ಲ, ಅಷ್ಟೇನು ಸಕ್ಸಸ್ ಅಂತಲ್ಲ, ಬಟ್ ಸಿಕ್ಕಿದ್ದು ಖುಷಿ. ನನ್ನ ಪ್ರಕಾರ ನಮ್ಮೆಲ್ಲರಿಗೂ ಕೂಡ ಆಸೆ ಬೇಕು, ಆದರೆ ಆ ಆಸೆ ನಮ್ಮನ್ನು ತಿನ್ನಬಾರ್ದು ಅಂತ. ನಮಗೆ ಏನೋ ಒಂದು ಸ್ವಲ್ಪ ಏನೋ ಒಂದು ತುಡಿತ, ಅಥವಾ ಅದನ್ನೇ ಆಸೆ ಅಂತ ನೀವು ಕರಿತೀರೋ ಗೊತ್ತಿಲ್ಲ, ಬಟ್ ಅದು ನಮಗೆ ಏನೋ ಮಾಡೋದಕ್ಕೆ ತುಡಿತ ಕೊಡಬೇಕಷ್ಟೇ ಹೊರತು ಅದಕ್ಕಿಂತ ಜಾಸ್ತಿ ಅದು ಗ್ರೀಡ್ ಆಗಿ ಅಥವಾ ಅದು ನಮ್ಮನ್ನೇ ತಿನ್ನೋದಕ್ಕೆ ಅಥವಾ ನಮಗೊಂದು ರೀತಿಯ ನಮ್ಮನ್ನು ಡಿಪ್ರೆಷನ್ಗೆ ತಳ್ಳೋದಕ್ಕೆ ಆಗೋ ವೇದಿಕೆ ಆಗಬಾರ್ದು. ಅದು ನಮಗೆ ಮುಂದಿನ ಹೆಜ್ಜೆ ಅಂತ ನಾನು ಹೇಳಿದ್ನಲ್ಲ, ಅದಕ್ಕೊಂದು ಪ್ರೇರಣೆ ಆಗಬೇಕು ಅಂತ ಅನ್ನೋದು ನನ್ನ ಫಂಡ ಅಷ್ಟೆ. ಓಕೆ. ಒಂದು ಹೊಳಪು ನಾನು ಅವತ್ತು ಅಬ್ಸರ್ವ್ ಮಾಡ್ತಾ ಇದ್ದು, ಇವತ್ತಿನವರೆಗೂ ಪ್ರದೀಪ್ ಪಡಕೆಲ ಅವರ ಕಣ್ಣಲ್ಲಿ ಒಂದು ಭರವಸೆ ಹೊಳಪುನ ಯಾವತ್ತೂ, ಅವರ ಸ್ಮೈಲಲ್ಲಿ, ಅವರ ಕಣ್ಣಲ್ಲಿ ಆ ಒಂದು ಭರವಸೆ, ಏನೋ ಒಳ್ಳೇದಾಗತ್ತೆ, ಏನೋ ಚೆನ್ನಾಗಾಗತ್ತೆ. ಸೊ ತುಂಬ ಜನಕ್ಕೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ. ಅಲ್ಲ, ನನಗೇನು ಸುಲಭ ಇಲ್ಲ, ನಾನು ಮನುಷ್ಯನೇ. ಅಲ್ಲ, ಈಗ 20 ವರ್ಷದ ಕಥೆ ಕೇಳಿದ್ರಿ. ಯಾಕೆ ನಾನು ಆ ಥರ ಹೇಳಿದೆ ಅಂತಂದರೆ, ಲೈಫ್ ಅಂತಂದ ತಕ್ಷಣ ನಮಗೆ ಚಾಲೆಂಜಸ್ ಇರಲೇಬೇಕು. ಬಟ್ ನಾವು ಆ ಚಾಲೆಂಜಸ್ಸನ್ನು ಯಾವ ಥರ ಎದುರಿಸ್ತೀವಿ ಅನ್ನೋದು ಆ ಮೊಮೆಂಟ್ ಡಿಫೈನ್ ಮಾಡುತ್ತೆ. ಪ್ಲಸ್ ಆ ಮೊಮೆಂಟ್ ಏನು ಡಿಫೈನ್ ಮಾಡುತ್ತೆ ಅದು ನಮ್ಮ ಫ್ಯೂಚರನ್ನು ಡಿಫೈನ್ ಮಾಡುತ್ತೆ. ನಾವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು, ಏನು ನಾನು ತಪ್ಪು ಮಾಡಿಲ್ವಾ, ಏನು ನಾನು ಎಡವಿಲ್ವಾ, ಏನು ದಾರಿ ತಪ್ಪಿಲ್ವಾ, ಎಲ್ಲನೂ ಆಗಿದೆ, ಬಟ್ ಹೇಗೆ ಅದರಿಂದ ಎದ್ದು ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋದು ನನ್ನನ್ನು ಡಿಫೈನ್ ಮಾಡಬೇಕು. ಅಂದರೆ ಮನುಷ್ಯ ಅಂದ ತಕ್ಷಣ ನಮಗೆ ಆ ಥರದ ಚಾಲೆಂಜ್ಗಳಿರೋದು ಸಹಜ, ಆ ಥರ ಎಡವಿ ಬೀಳುವಂಥ ಅವಕಾಶಗಳಿರೋದು ಸಹಜ. ಬಟ್ ಹೇಗೆ ಅದರಿಂದ ನಾನು ಎಷ್ಟು ಸತ್ತಿ ಬಿದ್ದರೂ ಎದ್ದು ಹೊರ ಬರೋದಕ್ಕೆ ನಮಗೆ ಆ ಒಂದು ಇದಿರಬೇಕು, ಮನಸ್ಸಿನೊಳಗೆ ಒಂದು ಜ್ವಾಲೆ ಕುದೀತಾ ಇರಬೇಕು, ಒಂದು ಭರವಸೆಯ ಜ್ಯೋತಿ ಇರಲೇಬೇಕು. ಸೊ ಅದು ನಮ್ಮನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಒಂದು ಪ್ರೇರಣೆ ಆಗುತ್ತೆ. ಮತ್ತೆ ಹೆಸರಲ್ಲೇ ಪ್ರದೀಪ ಅಂತಿದೆಯಲ್ಲ, ಅದಕ್ಕೆ ಇರಬೇಕು. ಪ್ರಶ್ನೆಗೆ ತಕ್ಕ ಉತ್ತರ. ಎಷ್ಟು ಮಾರ್ಕ್ಸ್ ಸಿಗತ್ತೆ ಗೊತ್ತಿಲ್ಲ, ಎಕ್ಸಾಮಲ್ಲಿ ಅಷ್ಟೇನು ಮಾರ್ಕ್ಸ್ ತಗೊಳ್ತಾ ಇರಲಿಲ್ಲ. ಬಟ್ ಆಸ್ ಫಾರ್ ಆಸ್ ಐ ನೋ, ನೀವು ಭಾಳ ಬುದ್ಧಿವಂತ ವಿದ್ಯಾರ್ಥಿ, ಓದಿದ್ದೆಲ್ಲ ಜರ್ನಲಿಸಮು, ಝೇವಿಯರ್ಸ್ ಅಲ್ಲಿ, ತುಂಬ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಓದಿ, ಏನೋ ನನ್ನ ಚಾನ್ಸು ಸಿಕ್ತು ಅನ್ಸುತ್ತೆ, ಸೀಟ್. ಅವ್ರ ಮೈಂಡ್ ಸೆಟ್ ಆ ಮೂಮೆಂಟಲ್ಲಿ ಏನಿತ್ತೋ ಗೊತ್ತಿಲ್ಲ, ಕೊಡೋಣ ಇವನಿಗೊಂದು ಅವಕಾಶ ಅಂತ ಕೊಟ್ಟರೋ ಏನೋ. ಓಕೆ, ನೋಡಿ ಅಲ್ಲೂ ಫುಲ್ ಹಂಬಲ್ನೆಸ್. ಓಕೆ ಪ್ರದೀಪ್, ಹೆಂಗೆ ಶುರು ಮಾಡಿದ್ರಿ ನೀವು? ನಂಗೆ ಗೊತ್ತಿದ್ದ ಹಾಗೆ ಮೀಡಿಯಾಕ್ಕೆ ಬಂದ್ರಿ, ಮುಂಬೈಯಲ್ಲಿ ಓದಿ ಟಿ ವಿ ಚಾನೆಲ್ಗಳಲ್ಲಿ ವರ್ಕ್ ಮಾಡೋಕ್ಕೆ ಬಂದ್ರಿ. ಬಟ್ ಈ ಕಳೆದ 20 ವರ್ಷಗಳಲ್ಲಿ ಸಾಕಷ್ಟು ಜನ ಬಂದರು ನಿಮ್ಮ ಜೊತೆಗೆ. ಅವ್ರಿಗೆ ಯಾರಿಗೂ ಗೊತ್ತಾಗದೇ ಇರೋ, ಹೊಳಿದೇ ಇರೋ ಒಂದು ಸ್ಪೆಸಿಫಿಕೇಶನ್, ಒಂದು ಫೀಲ್ಡ್, ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅತ್ಯಂತ ಉನ್ನತ ಸ್ತರದ ಸಾಧನೆ ಮಾಡೋದಿದೆಯಲ್ಲ, ಅದು ವೆರಿ ಸ್ಪೆಸಿಫಿಕ್. ಮತ್ತೆ ಅದು ನಾನು ಆಯ್ಕೆ ಮಾಡ್ಕೊಂಡಿಲ್ಲ. ಓಕೆ, ಅದೇ ನಿಮ್ಮನ್ನ ಅದು ನಾನು ಆಯ್ಕೆ ಮಾಡ್ಕೊಂಡು, ನಂಗೆ ನಿಜವಾಗ್ಲೂ ಅದು ಏನೋ ಅಂತ ಗೊತ್ತಿರಲಿಲ್ಲ. ವಾಯ್ಸ್ ಓವರ್ ಅನ್ನೋದು ಅಂಥ ಒಂದು ಫೀಲ್ಡ್ ಇದೆ ಅಂತ ಗೊತ್ತಿಲ್ಲ. ವಾಯ್ಸ್ ಓವರ್ ಮಾಡುವಂಥದ್ದು ಇತ್ತು. ನಾನೊಂದು ನ್ಯೂಸ್ ಚಾನಲ್ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಲ್ಲೂ ನಾನು ಅದನ್ನು ಮಾಡಬೇಕಾಗಿತ್ತು. ಬಟ್ ಅದರಲ್ಲೇ ಒಂದು ಕರಿಯರ್ ಸ್ಟಾರ್ಟ್ ಮಾಡ್ಬೋದು ಅಂತಲೂ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಅದರಿಂದಾನೇ ನನ್ನನ್ನು ಜನ ರೆಕಗ್ನೈಸ್ ಮಾಡುವಂಥ ಅವಕಾಶ ಇದೆ ಅನ್ನೋದಂತ ಗ್ಯಾರಂಟಿ ಗೊತ್ತಿರಲಿಲ್ಲ. ಬಟ್ ಅವಕಾಶಗಳು ಬಂದಿದ್ದನ್ನು ನಾನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಹೋದೆ.
ಓಕೆ ಇದರಲ್ಲಿ ಏನೋ ಪ್ರಯತ್ನ ಪಡಬಹುದು ಅಂತಂದಾಗ ಅದ್ರ ಮೇಲೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾ ಹೋಗಿದೆ. ಸೊ ಅದು ಒಂದು ಪುಟ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹಾಗೆ ಬುಕ್ ದಪ್ಪ ದಪ್ಪ ಆಗ್ತಾ ಹೋಗ್ತಾ ಇದೆ. ಒಬ್ಬ ನಾನು ನೋಡಿದ್ದೀನಿ, ಐ ಮೆಟ್ ಯು ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಒಂದು ಟಿ ವಿ ಚಾನಲಲ್ಲಿ ಕೆಲಸ ಮಾಡೋ ಒಬ್ಬ ಸಾಧಾರಣ ಪತ್ರಕರ್ತ, ನಮಗೆಲ್ಲ ಅವಾಗ ಅದು ಗ್ರೋಯಿಂಗ್ ಇಯರ್ಸ್, ಆ ಒಬ್ಬ ಸಾಧಾರಣ ಹುಡುಗ, ಪತ್ರಿಕೋದ್ಯಮದ ಮೊದಲ ಮೆಟ್ಟಿಲುಗಳನ್ನು ತುಳಿತಾ ಇದ್ದಂಥ ಹುಡುಗ, ಅಲ್ಲಿಂದ ಒಂದು ದೊಡ್ಡ ರಾಷ್ಟ್ರೀಯ ಅಥವಾ ಗೊತ್ತಿಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗೂ ನೀವು ಕೆಲಸ ಮಾಡಿದ್ದೀರಾ. ಸೊ ಒಬ್ಬ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ, ಸ್ವತಃ ಒಂದು ಬ್ರ್ಯಾಂಡ್ ಆಗಿ, ಅಂದರೆ ಪ್ರದೀಪ್ ಅವ್ರದ್ದು ವಾಯ್ಸು, ಪ್ರದೀಪ್ ಬಡಕಿಲ್ಲ ವಾಯ್ಸ್ ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ಬ್ರ್ಯಾಂಡ್ ಟುಡೇ. ಹಾಗೆ ಬೆಳೆಯೋದಿದೆಯಲ್ಲ, ಅದರ ಹಿಂದಿನ ಹಾರ್ಡ್ ವರ್ಕ್ ಏನು ಅಂತ? ನಥಿಂಗ್ ಕಮ್ಸ್ ಈಸಿ, ದಟ್ ಮಚ್ ಐ ನೋ. ಹಾಂ, ಖಂಡಿತ. ನಂಗೆ ಮೇಯ್ನ್ ಆಗಿ ಕಷ್ಟ ಇದ್ದಿದ್ದು ಅಂತಂದರೆ, ನಂಗೆ ಭಾಷೆ ಕನ್ನಡ ಸಹಜವಾಗೇ ಇತ್ತು. ಓಕೆ. ಬಟ್ ನಾನು ಮೇ ಬಿ ನಿಮ್ಮ ಥರ ಐ ಆಮ್ ನಾಟ್ ಅ ನ್ಯಾಚುರಲ್. ಓಕೆ. ಒಂದು ಸ್ಟೇಜ್ಗೆ ಹೋಗಿ ಸಹಜವಾಗಿ ಮಾತಾಡಬಲ್ಲ, ಅಂದರೆ ಕ್ಷಣದಲ್ಲಿ ಏನೋ ಇದು ಮಾಡ್ಕೊಂಡು ಮಾತಾಡುವಂಥವನ್ನಲ್ಲ ನಾನು. ಎವ್ರಿಥಿಂಗ್ ಹ್ಯಾಡ್ ಟು ಬಿ, ಅಂದರೆ ಇಂಬೈಬ್ಡ್, ಪ್ರಾಕ್ಟೀಸ್ ಮಾಡೋದಿರ್ಬೋದು, ಅದನ್ನು ನನ್ನದಾಗಿಸಿಕೊಳ್ಳುವಂಥದ್ದು, ಅಂದರೆ ನನ್ನಲ್ಲಿ ಅದನ್ನು ಅಂತರ್ಗತ ಮಾಡಿಕೊಳ್ಳುವಂಥದ್ದು, ಅದೊಂದು ಪ್ರಾಸೆಸ್, ಅದೊಂದು ಸ್ವಲ್ಪ ಕಷ್ಟ ಇತ್ತು. ಮುಖ್ಯವಾಗಿ ಆ್ಯಂಕರಿಂಗ್ ಮಾಡಬೇಕಿರ್ಬೋದು, ವಾಯ್ಸ್ ಓವರ್ ಮೇಯ್ನ್ ಆಗಿರೋದು ಅಂತಂದರೆ, ಪದಗಳನ್ನು ನಾವು ಸ್ಪಷ್ಟವಾಗಿ ಹೇಳೋದು ಒಂದು ಕಡೆ ಆದರೆ, ನಿರರ್ಗಳವಾಗಿ ಹೇಳುವಂಥದ್ದು, ಎಲ್ಲೂ ಕೂಡ ನಾವು ತಪ್ಪುಗಳನ್ನು ಮಾಡದೆ ಒಂದು ಫ್ಲೋನಲ್ಲಿ ನಾವು ಅದನ್ನು ಮಾತಾಡ್ತಾ ಹೋಗ್ಬೋದು. ಈಗ ನಾನು ನಿಮ್ಮ ಹತ್ರ ಇಷ್ಟು ಸಹಜವಾಗಿ ಸುಲಲಿತವಾಗಿ ಒಂದು ಹಂತದವರೆಗೆ ಮಾತಾಡ್ತಿದ್ದೀನಿ, ಓಕೆ. ಬಟ್ ನಾನು 20 ವರ್ಷ ಹಿಂದೆ ತಿರುಗಿ ನೋಡಿದಾಗ ನಂಗೆ ಒಂದು ಪ್ಯಾರಾಗ್ರಾಫ್ ನನಗೆ ಕೊಟ್ಟರೆ ಅದರಲ್ಲಿ ನಾನು 10 ತಪ್ಪುಗಳನ್ನು ಮಾಡ್ತಿದ್ದೆ. ಅಂದರೆ ಆ ಪದ ನನಗೆ ಗೊತ್ತಿರಲಿಲ್ಲ ಅಂತಲ್ಲ, ಬಟ್ ಫಂಬಲ್ ಅಂತ ಹೇಳ್ತೀವಲ್ಲ, ಮೇಯ್ನಾಗಿ ನಮ್ಮ ಫೀಲ್ಡ್ನವ್ರಿಗೆ ಅದರ ಒಂದು ತುಂಬ ಹತ್ತಿರದ ಅನುಭವ. ನಾನು ತುಂಬಾ ಮಾಡ್ತಿದ್ದೆ, ಬಯಸ್ಕೊಳ್ತಾನೂ ಇದ್ದೆ, ಡೈಲಿ ಬಯಸ್ಕೊಳ್ತಾ ಇದ್ದೆ. ಒಂದ್ಸತಿ ಅಂತೂ ನಾನು ಇದನ್ನು ತುಂಬ ಹೇಳಿರೋದೇನೆ, ಬಟ್ ಏನು ಅಂತ ನಂಗೆ ಅದು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಟ್ ಅದು ಪಾಠ ಏನು ಅಂದರೆ, ಒಂದೇ ಪ್ಯಾರಾಗ್ರಾಫನ್ನು 100 ಸತಿ ಇದನ್ನೇ ಓದ್ಕೊಂಡು ಬಾ ಅಂತ ಹೇಳಿ ನನ್ಗೆ ಕಳಿಸಿದ್ರು. ನಿಜವಾಗ್ಲೂ ನೀವು 100 ಸರಿ ಓದಬೇಕಾಯ್ತಾ? ಓದಲೇಬೇಕಾಯ್ತು. ಬಟ್ ಅದು ಏನು ಕಲಿಸ್ಕೊಡ್ತು, ಅಲ್ಲದ ಪನಿಷ್ಮೆಂಟು, ಬಟ್ ಪನಿಷ್ಮೆಂಟ್ ಈಸ್ ಆಲ್ಸೋ ಅ ಲೆಸನ್. ಸೊ ನಾನು ಅದರಿಂದ ಏನು ತಿಳ್ಕೊಂಡೆ, ಓಕೆ, ಇದನ್ನು 100 ಸತಿ ಓದೋದಕ್ಕೆ ನನಗೆ ಕೊಟ್ಟರು, 100 ಸತಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ನಂಗೆ ಅದು ಸಹಜವಾಗಿ ಬಂತು. ಸೊ ಮೇ ಬಿ ನಾನು ಅದನ್ನೇ ಮತ್ತೆ 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 ಮಾಡಿದ್ರೆ ನನಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ನಾನೇನು ಮಾಡ್ತಾ ಇದ್ದೆ, ಸಿಕ್ಕಿದ್ದನ್ನೆಲ್ಲ ಓದ್ತಾನೆ ಇರೋದು, ಜೋರಾಗಿ ಓದೋದು, ನ್ಯೂಸ್ ಪೇಪರ್ ಓದೋದು, ಅಥವಾ ಎಲ್ಲೋ ಬೋರ್ಡ್ ಇದ್ದರೆ ಅದನ್ನು ಓದೋದು, ಹೋರ್ಡಿಂಗ್ಗಳಿರ್ತವೆ. ಎಲ್ಲ ಆಡ್ಕೊಂಡಾಗ್ಲಿಲ್ವಾ ಇವನು ಯಾಕೆ ಹಿಂಗೆ ಮಾಡ್ತಾನೆ, ಎಲ್ಲ ಕಡೆ ಜೋರಾಗಿ ವಾಯ್ಸ್ ಓವರ್ ಕೊಡ್ತಾ ಇರ್ತಾನೆ? ಅಷ್ಟೆಲ್ಲ ಯೋಚನೆ ಮಾಡ್ತಿದ್ರೆ ನಾವು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅಲ್ಲ, ನಾವು ಮೇನ್ಲಿ ಅಂದರೆ ಒಬ್ರಿಗೆ ಏನಾದರೂ ಈ ಥರದ್ದೇನೋ ತುಡಿತಾ ಇದೆ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಅವ್ರು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಕೆಲಸ ಆಗಲ್ಲ. ಹಾಂ, ಅದು ಒಂದು ಹಂತದಲ್ಲಿ ಆ ಮೈ ಚಳಿ ಬಿಡಬೇಕಾಗತ್ತೆ.